ಹಾಯ್ ಹಲೋ ನಮಸ್ತೆ ರೀ ಸಾವುಕಾರ ಮಂದಿ. ನಾನು ನಿಮ್ಮ ಪ್ರೀತಿಯ ಸುನಿಲ್ ಮಾತಾಡ್ತಿರೋದು. ಸೊ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಕಾರಣಾಂತರಗಳಿಂದ. ಸೊ ಇವಾಗ ಹೊಸ ವಿಡಿಯೋ ಮಾಡಲಿಕ್ಕೆ ಬಂದಿದ್ದೀನಿ. ವಿಷಯ ಬಗ್ಗೆ ತಿಳಿಸ್ತೀನಿ. ಹಾಗೆ ನಮ್ಮ ಎಲ್ಲ ಸಾವುಕಾರ ಮಂದಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ನಮ್ಮ ವಿಡಿಯೋದ ಬಗ್ಗೆ ನಾನು ಹೇಳ್ತೀನಿ, ಅಂದರೆ ಟ್ರೈಲರ್ ಹೇಳ್ತೀನಿ. ಪಿಕ್ಚರ್ನ ನೀವೇ ನೋಡಿ. ನಾವು ಒಂದು ವಿಶ್ರಾಂತವಾದ ದೇವಸ್ಥಾನ ಹಾಗೂ ದೇವರ ಬಗ್ಗೆ ಒಂದು ಎಲ್ಲೋ ಕೂತು, ಅಂದರೆ ಯಾರಿಗೂ ಗೊತ್ತಿರದಂಥ ವ್ಯಕ್ತಿ ಅವರು ಎಲ್ಲರಿಗೂ ಗೊತ್ತಾಗೋ ರೀತಿ ಒಂದೇ ಒಂದು ಸಮ್ಮೇಳನ, ಅಂದರೆ ಕುಂಭಮೇಳದಲ್ಲಿ ಹೇಳಿರ್ತಾರೆ. ಆ ವ್ಯಕ್ತಿ ಇವತ್ತು ನಮ್ಮೂರಿಗೆ ಬರ್ತಾರೆ. ಅತಿ ಹೆಚ್ಚು ಭಕ್ತರನ್ನು ಹೊಂದಿರತಕ್ಕಂಥ ನಮ್ಮ ಕರ್ನಾಟಕದ 2ನೇ ಕಾಶಿ ಎಂದು ಹೆಸರುವಾಸಿಯಾಗಿರುವಂತಹ ನಮ್ಮ ಊರಿನ, ನಮ್ಮ ಹೆಮ್ಮೆಯ, ನಮ್ಮ ಕಣಿವೆ ಸಿದ್ಧಗಿರಿ ದೇವಸ್ಥಾನದ ಒಂದು ಕಣಿವೆ ಸಿದ್ದೇಶ್ವರ ಎಂಬ ದೇವರ ಬಗ್ಗೆ ನಮ್ಮ ನಾಗಸಾಧುಗಳು, ಮಹಾನ್ ವ್ಯಕ್ತಿ, ಒಂದು ಪ್ರಯಾಗರಾಜನಲ್ಲಿ ಕುಂಭಮೇಳದ ಸಮಯದಲ್ಲಿ ಒಂದು ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಅದರಿಂದ ನಮ್ಮ ಕಣಿವೆ ಸಿದ್ದೇಶ್ವರನ ಕೀರ್ತಿ ಇನ್ನೂ ಎಷ್ಟು ಹೆಚ್ಚಾಯಿತು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತೋರಿಸಿದ್ರೆ, ಈಗ ಈ ಸ್ಟೇಟ್ಮೆಂಟ್ ಕೊಟ್ಟಂಥ ವ್ಯಕ್ತಿ ಅಂದರೆ ಕುಂಭಮೇಳದಲ್ಲಿ ಹೇಳಿದಂಥ ನಾಗಸಾಧುಗಳು ಇವತ್ತು ಅದರ ಬಗ್ಗೆ ನೇರವಾಗಿ ಹೇಳೋಕ್ಕೋಸ್ಕರ ನಮ್ಮೂರಿಗೆ ಬರ್ತಿದ್ದಾರೆ. ಏನಕ್ಕೆ ಬರ್ತಿದ್ದಾರಪ್ಪ ಅಂತಂದೇಳಿ, ಕೆಲವೊಂದು ವ್ಯಕ್ತಿಗಳು ಈ ಒಯ್ಯ ಹೇಳಿದ್ದು ಸರಿ ಇದೆಯಾ ಅಥವಾ ಏನು ಸುಮ್ಮನೆ ಬೋಗಸ್ ಬಿಡ್ತಾವನ ಇಲ್ವಾ, ಸುಮ್ಮನೆ ಜನಗಳನ್ನ ಮೂಢನಂಬಿಕೆ ಮೇಲೆ ಒಂದು ಬೇರೆ ದಾರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಸುಮಾರು ಜನ ಹೇಳ್ತಿದ್ರು. ಸೊ ಅದನ್ನು ಪರೀಕ್ಷೆ ಮಾಡಬೇಕಂತಲೇ ನಮ್ಮ ಊರಿಗೆ ಸುಮಾರು ಜನ, ಅಂದರೆ ನಮ್ಮ ಡಿಸ್ಟಿಕ್ ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಯಾವ ಡಿಸ್ಟಿಕ್ ಇದೆ ಎಲ್ಲ ಕಡೆಯಿಂದ ಜನ ಬಂದಿದ್ದಾರೆ. ಅದರಿಂದ ಕೂಡ ವ್ಯಕ್ತಿಗಳು ಬಂದಿದ್ದಾರೆ. ಬಂದು ಇಲ್ಲಿ ಸಂಶೋಧನೆ ಮಾಡಿದ ಮೇಲೆ ಗೊತ್ತಾಗಿದೆ ನಾವು ಮಾಡಿದ ತಪ್ಪಾಯಿತು, ಆ ವ್ಯಕ್ತಿ ಹೇಳಿದ್ದು ನಿಜ, ಕ್ಷಮಿಸಪ್ಪ ಅಂತಂದೇಳಿ ಬಂದು ನಮ್ಮ ದೇವ್ರ ಹತ್ರ ಬೇಡ್ಕೊಂಡಿದ್ದಾರೆ. ಕ್ಲಾರಿಟಿ ಕೊಡೋಕ್ಕೋಸ್ಕರ ಆ ಮಹಾನ್ ವ್ಯಕ್ತಿ ಇವತ್ತು ನಮ್ಮೂರಿಗೆ ಬರ್ತಿದ್ದಾರೆ. ಆ ವ್ಯಕ್ತಿ ಇಲ್ಲಿ ಬಂದ ನಂತರ ನಮ್ಮ ಆತಿಥ್ಯವನ್ನು ಹೇಗೆ ಸ್ವೀಕಾರ, ನಮ್ಮ ಜೊತೆ ಹೊಂದ್ಕೊಳ್ತಾರ ಅಥವಾ ಹೊಂದ್ಕೊಳ್ಳೋದಿಲ್ವಾ, ಅಥವಾ ಇಂಥ ಹಳ್ಳಿಗಾಡು ಜನಗಳ ಜೊತೆ ಇರ್ತಾರ. ಆದರೆ ಕೆಲವೊಂದು ಜನಕ್ಕೆ ಅನ್ಬೋದು, ಅವರ ಅಷ್ಟೊಂದು ದೂರ ಸ್ವಾಮಿಗಳು, ದೊಡ್ಡ ದೊಡ್ಡ ಸ್ಟೇಟಲ್ಲಿದ್ದವರು, ರಾಜ್ಯದಲ್ಲಿ ಇದ್ದು, ದೇವಸ್ಥಾನದಲ್ಲಿದ್ದು, ಯಾರ ಸಂಪರ್ಕ ಇಲ್ಲದೆ ಬೆಳ್ಕೊಂಡು ಬಂದಂಥ ವ್ಯಕ್ತಿಗಳು ಈ ಗ್ರಾಮೀಣ ಜನರ ಜೊತೆ ಅಂಥದ್ರಲ್ಲಿ ಕಣಿವೆ ಸಿದ್ಧಗಿರಿಯಲ್ಲಿ ಕಣಿವೆ ಸಿದ್ದೇಶ್ವರನ ಬಗ್ಗೆ ಹೇಳೋಕೆ ಬರ್ತಾನೆ ಕ್ವಶನ್ ಮಾರ್ಕ್ ದೊಡ್ಡದಾಗಿದೆ. ಸೊ ಅಂದರೆ ಇಲ್ಲಿ ಬೇರೆ ಯಾರು ಹೇಳ್ತಾರಲ್ಲ ಗೊತ್ತಿಲ್ಲ, ಜೊತೆಲಿರೋರು ಹೇಳೋರೆ, ಅಂಥವರೆಲ್ಲ ಬಂದು ಇಲ್ಲಿ ಹೇಳೋಕ್ಕಾಗಲ್ಲ. TRPಗೋಸ್ಕರ ಹೇಳಿರ್ತಾರೆ ಅಂತ ಹೇಳಿದರು. ಸೊ ಅದನ್ನು ಪ್ರೂವ್ ಮಾಡ್ಬೇಕಂತಲೇ ಇವತ್ತು ಆ ಮಹಾನ್ ವ್ಯಕ್ತಿ ನಮ್ಮ ಊರಿಗೆ ಬರ್ತಿದ್ದಾರೆ. ಸೊ ಅವರಿಗೋಸ್ಕರ ನಾವು ವೇಟ್ ಮಾಡ್ತಿದ್ದೀವಿ. ನೋಡ್ಕೊಟ್ಟಿರ್ತಕ್ಕಂಥ ಸಮಯ ಇವತ್ತು ಭಾನುವಾರ ಮಧ್ಯರಾತ್ರಿ 2 ಗಂಟೆ ಅಂತ ಮೊದಲಿಗೆ ಹೇಳಿದರು. ಬಟ್ 1 ಗಂಟೆ ಬರ್ತೀನಿ ಅಂತಂದೇಳಿ ಸ್ವಲ್ಪ ಸಮಯದ ನಂತರ ಕಾಲ್ ಮಾಡಿ ನೋಡುವ ಎಷ್ಟೊತ್ತಿಗೆ ಬರ್ತಾರೆ ಅಂತಂದೇಳಿ. ಆದರೆ ಆ ವ್ಯಕ್ತಿ ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತಂದೇಳಿ ಅವರು ರಿಯಲ್ ಡೇಟ್ ಏನು ಅದಕ್ಕೋಸ್ಕರ ಸೊ ಇವತ್ತು ಬರ್ತಾರೆ. ನೈಟ್ ಮೀಟ್ ಮಾಡಿಸ್ತೀನಿ. ಅವ್ರ ಬಾಯಿಂದನೇ ನಮ್ಮ ದೇವಸ್ಥಾನದಲ್ಲಿ ಯಾವ ಜಾಗದಲ್ಲಿ ಏನಿರುತ್ತೆ ಏನಿಲ್ಲ ಬಾಯಿಂದನೇ ಅವ್ರ ಹತ್ರನೇ ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ನಿಮಗೆ ತೋರಿಸ್ತೀನಿ. ಬನ್ನಿ. ಮಡದಿಯ ನೆರಳಿಂದ ಧರ್ಮಾನಂದ, ಹೃದಯದ ನೋವನ್ನು ಪ್ರೀತಿಯ ಸುಧೆ ಮಾಡಿ ಯಾರು ಗೊತ್ತಿರಲಿಲ್ಲ ಇವತ್ತು ಅಂಗಡಿ ಮುಂದಿಲ್ಲಿ ಒಂದು ಅಂಗಡಿ ಹಾಕೋದು ಅಂತ ನಾನು ನೀನು ಇಬ್ರು ಲೋನ್ ಮಾಡ್ಕೊಡ್ತೀನಿ, ಹೋಗೋ ಅಂಗಡಿ ಹಾಕೊಳ್ಳೋ ಬೋದ್ರೆ ಮುಂದೆ ಅಂದ್ರೆ ಯಾವನು ಕೇಳಲಿಲ್ಲ. ಕರೇಪ ಇವತ್ತು ನಾನು ಹಾಕೋತೀನಿ, ನಾನು ನಾನು ಹೋಟ್ಲು ಮಾಡ್ತೀನಿ ಅಂತ ಒಬ್ಬ, ನಾನು ಅಂಗಡಿ ಮಾಡ್ತೀನಿ ಅಂತ ಒಬ್ಬ, ಹೆಂಗ್ ಕರಿಯಪ್ಪ ಸತ್ಯನ ಸುಳ್ಳ ಅದು ನೀವು ಪ್ರಯೋಗ ಇದರಲ್ಲಿ ದೇಶ ತುಂಬ ನಾನು ತಿಂಗಳ ಜಾಗ ಹೆಂಗ್ ಕಾಣುತ್ತೆ. ಬರೋದಕ್ಕಿಂತ ಮುಂದೆನೆ ಶ್ರಾವಣ ಸೋಮವಾರ ನಿಂಗೆ ಕೊನೆವಾರ ಜಾತ್ರೆ, ನಾನು ಜಾತ್ರೆ ಬರ್ಬೇಡ ಅಂತ ನಾನು ಯಾವನೇ ಬೆಳ್ಳಿ ಎಲ್ಲ ಶಿವ ಗುರುನಾಥ ಎಲ್ಲ ಭಗವಂತ ಆಶೀರ್ವಾದ. ಇದು ಬಂಗಾರದ ಬೆಟ್ಟ ಕಣೋ, ಇಲ್ಲಿ ವಿಭೂತಿ ಸಿಗುತ್ತೆ ನೋಡಿ. ಇಲ್ಲೋ ಕೆಳಗಡೆ ಇದೆ
ನಾವ್ ಇಲ್ಲಿಂದಾನೆ ಹೋಗ್ಬೇಕಲ್ವಾ? ಇಲ್ಲಿಂದ ಹೋಗಲ್ಲ ನಾವು, ಅಲ್ಲಿ ಮುಂದೆ ಅಲ್ಲಿಂದ ಒಂಚೂರು ಒಳಗಡೆ ಬರ್ಬೇಕು. ಅದಾದ್ಮೇಲೆ ಇಲ್ಲಿ ಒಂಚೂರು ಕೆಳಕ್ ನೋಡು. ಏ ಪಾಪ ನೀನ್ ಬೆಟ್ಟ ಕೆದ್ಕೋ, ಭಸ್ಮ ಬರ್ಲಿಲ್ಲ ಅಂದ್ರೆ ತಿರ್ಗ ಮತ್ತೆ ಕಣ್ಣಿದ್ದ ಅನ್ಬೇಡ. ಏನಪ್ಪ ಬಳಪ ಹಿಡಿದ ಭಗವಂತ ಇರುತ್ತಾನೆ ಯಾವತ್ತು ಇಲ್ಲಿ ಪ್ಲಾಸ್ಟಿಕ್ ಇಡಬಾರ್ದು, ಇಲ್ಲಿ ಪ್ಲಾಸ್ಟಿಕ್ ಇಡಬಾರ್ದು, ಪ್ಲಾಸ್ಟಿಕ್ ಇಡಬಾರ್ದು. ನಮ್ದೇನೋ ಏನಂತಂದ್ರೆ ಇದು ಇಟ್ಟೆ ಅಲ್ವಾ, ನೀನು ಹಾಕಿದ್ಮೇಲೆ ಇದನ್ನ ಇದು ಇಟ್ಮೇಲೆ ನಮ್ಗೆ ಎಲ್ಲ ಅದ್ರಲ್ಲಿ ಏನ ತಗ್ಬಿಡಿದ ಇಟ್ಟೆ ಅಲ್ವಾ, ಹಾಕು ಒಂದೊಂದೇ ಬೆಳ್ಳಿ. ಸಿದ್ಧ ಕೇಳೋದು ಏನು ಹೇಳು, ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಾವು ಸಿದ್ಧನಿಗೆ ಅಭಿಷೇಕ ಮಾಡಿದ್ರೆ, ಸಿದ್ಧ ಹುಡುಗೊಂದು ಅಭಿಷೇಕ ಮಾಡಿದಾಗ ನನಗೆ ಮ್ಯಾಲೆ ವಾಪಸ್ ಹೋಗುತ್ತೆ. ಯಾಕೆ? ಉಪವಾಸ ಇಲ್ಲೇ ನೀರು ಇಲ್ಲೇ ಗಂಗೆ ಇರ್ಬೇಕಪ್ಪ, ಗಂಗೆ ಹಾಕಿದ್ವಿ ಹೊರಗಡೆ. ಸರಿಯಪ್ಪ ಇಲ್ಲಿ ಹೌದು ಇಲ್ಲಪ್ಪ ಒಂದು ನಿಮಿಷ, ಇಲ್ಲ ನಿಮಿಷ. ಅವ್ರ ಮಕ್ಕಳ ಮೇಲೆ ಬೆಳಬೇಕು ಜ್ಯೋತಿ. ಹೆಂಗ ಇಲ್ಲಿ ಕಡೆ ಹೋಗ್ತಾರೆ ದೀಪ ಹಚ್ಚಿದಾಗ ಹಾಲು ಜ್ಯೋತಿ ಎಲ್ಲಿ ಬರ್ಬೇಕಪ್ಪ? ಇಲ್ಲಿ ಇಲ್ಲೇ ಬೀಳೋದು ಇದರಲ್ಲಿ ಕಿಟಕಿಯಿಂದ ಇಲ್ಲಿ ಕಿಟಕಿ ಇದರಲ್ಲಿ ಕಿಟಕಿ ಬಿಡಲ್ಲಿ ಆ ಕಿಟಕಿ ನೀನ್ ಮಾಡಿಲ್ಲ, ಅದು ನೀನ್ ಮಾಡಿಲ್ಲ ಅದು. ಆದ್ರೆ ನಮ್ಗೆ ಗೊತ್ತಿಲ್ಲದಾಗ ನಾವೇನ್ ಮಾಡಿದ್ವಿ, ಒಂಚೂರು ಎಲ್ಲ ಬೆಳವಣಿಗೆ ಆಯ್ತು, ಎಲ್ಲ ಒಂಚೂರು ಹಂಗೆ ಹಿಂಗೆಲ್ಲ ಕಟ್ಟಿದ್ವಿ. ಅದ್ರಲ್ಲಿ ಎರಡು ಕಿಟಕಿ ಇಟ್ವಿ. ಯಾಕೆ? ದೀಪಲ್ಲಿ ನೀ ಯಾಕೆ ಬಂದೆ? ಈಗ ಇಲ್ಲಿ ಕುತ್ಕೊಂಡು ನೀನ್ ಕರೆಕ್ಟ್ ನೋಡಲ್ಲಿ, ನೀನ್ ಹೋಗ್ಬಿಟ್ಟ ನೀನ್ ಕಾಣ್ಲಿಲ್ಲ ಅಂತ ಹೇಳಿದ್ರೆ, ಮೇಲ್ಗಡೆ ಕಂಬ ನೀನ್ ಕಾಣ್ಲಿಲ್ಲ ಅಂತ ಹೇಳಿದ್ರೆ, ಏ ಅಪ್ಪ ನೋಡಿದವ್ರಿ ಬುದ್ಧಿ ನೋಡಿದ್ವಿ ಕಂಡ ಎಂತವ್ರು ಸತ್ಯ ಪರೀಕ್ಷೆ ಮಾಡಕ್ ಬಂದ್ರು. ಸ್ವಾಮಿ ಹೇಳ್ಬಿಟ್ಟ ಆರೋಡ್ ಜೊತೆ ಅಂತ ಹಂಗೆ ಹಿಂಗೆ ಅಂತಿದ್ರೇನು ದುಡ್ಡು ಕೊಟ್ಟೆ ಏನೋ ಹೇಳಿಸಿರ್ಬೇಕನ್ನೋ ನಮ್ಮ ಮಟ್ಟಕ್ಕೆ ಬಂದ್ರು. ನೀವ್ ಅಂದಂಗ ಇಲ್ಲಿ ಬಂದ್ರ ನಿಜ ನಿಜ ಅದು ಊರಿಗೆ ಪರೀಕ್ಷೆ ಮಾಡಕ್ ಬಂದ್ರು. ಎಷ್ಟು ಮಂದಿ ಬಂದ್ರು ಗೊತ್ತಾ ಇಲ್ಲಿಗೆ ಪರೀಕ್ಷೆ ಮಾಡಕ್ಕೆ ಅಂತ. ಏಯ್ ಮಾಡ ಈಗ ಪರೀಕ್ಷೆನ ಆಗುತ್ತ ನಿನ್ ಕೈಲಿ? ಸತ್ಯ ಯಾವತ್ತು ಬುದ್ಧಿ ಅವ್ರಿಗೆ ಹಚ್ಚಿ ಸಿದ್ಧಾರೂಢಾನೆ ಏನಪ್ಪ, ಅದ್ ಮಧ್ಯದಲ್ಲಿ ಯಾವುದೇ ಒಂದು ಡಾ ಡಿ ಡ್ಯೂ ಏನ್ ನಡೆಯಲ್ಲಪ್ಪ. ಅವನ ಹಚ್ಚಿದ ದೀಪ ಅವತ್ತು ಕರ್ಕೊಂಬಂದ ಆರೋಢ ಜ್ಯೋತಿ. ಇವತ್ತು ಇಲ್ಲಿ ದೀಪ ಹಚ್ಚಿದ್ರೆ ಇಡೀ ನಮ್ಮ ಸುತ್ತ 24 ಹಳ್ಳಿಗೂ ದೀಪ ಬೆಳಕಾಣುತ್ತೆ. ದಾವಣಗೆರೆ ನಿಂತ್ಕೊಂಡು ದೀಪ ಕಾಣುತ್ತೆ. ಯಾವ ದೀಪ ಅದು? ಕಣ್ಮೆ ಸಿದ್ಧಗಿರಿ ದೀಪ. ಯಾವುದು? ಆರೋಢ ಜ್ಯೋತಿ ದೀಪ. ಆರೋಢ ಜ್ಯೋತಿ ಅಂತಂದ್ರೆ ಯಾವ ತರ ಹೇಳಪ್ಪ? ಒಂದು ಜ್ಯೋತಿ ಹಚ್ಚಿದ್ರೆ ಇಡೀ ಮನೆಗೆ, ನೀನ್ ಮನೆ ಕಟ್ಬೇಕಾದ್ರೆ ಆ ಜ್ಯೋತಿ ಹಚ್ಕೊಂಡು ಮನೇಲಿ ಒಂದು ಮಾಡ್ತೇವೆ ಮಾಡಲ್ಲ ಅಂತ ಜ್ಯೋತಿ ಕಣ್ಣು ನಾನು ಇಲ್ಲಿ ಈ ನೋಡಿ ಇಲ್ಲಿ ಇದೆಯಲ್ಲ ನೋಡಿ ಇಲ್ಲಿ ಬೆಳಗಾವಿ ಇಲ್ಲಿ ಇದೆಯಲ್ಲಪ್ಪ ಇದು ಆದಿಶೇಷ. ಆದ್ರೆ ಭೂಮಿಗೆ ಆಧಾರ ಅಂತ. ಅವನ ಮುಂದೆ ಪರಮಾತ್ಮ ಇದ್ದಾನೆ, ಅವನೇ ಸಿದ್ಧಾರೂಢ ಅಂತ. ಏನಪ್ಪಾ ಸಿದ್ಧಾರೂಢನ್ಗೆ ಯಾರು ಕಾವಲಿದ್ದಾರೆ ಈಗ ಅಲ್ಲಿ? ನೀ ಹಚ್ಚೋ ಬೆಳಕು ಹೆಂಗ್ ಬೆಳಗುತ್ತೆ, ಅಲ್ಲಾಡ್ತಾ ಇರುತ್ತೆ ಹಿಂಗೆ. ಏನಪ್ಪ ಇಷ್ಟೇ ಸತ್ಯ.
ಆ ಸತ್ಯ ಕಂಡಿದ್ದು ಇವತ್ತು ನೀವು ನನ್ನನ್ನು ಇಷ್ಟ ಕಾಯ್ತಾ ಇದ್ದೀರಿ. ನಾನು ಆ ಸತ್ಯ ಕಾಣಲಿಲ್ಲ ಅಂದ್ರೆ ನಾನು ಮಾತಾಡ್ಸೋದಿರ್ಲಿ. ಏನ್ ಪಾಪ ಈಗ ಆಮೇಲೆ ಇನ್ನೊಂದು ನಿಮ್ಗೆ ಒಂದು ವಿಚಾರ ಹೇಳ್ತೀನಪ್ಪ. ನೋಡಿ ಇಲ್ಲಿ, ಇದು ನಾನ್ ತಂದಿದ್ದೀನಿ ಅಂತ ನೀನ್ ಅನ್ಬೋದು, ಇದು ನೀನ್ ತಂದಿದ್ದೀವಿ ಅಂತ ನೀನ್ ಅನ್ಬೋದು, ಇದು ನೀನು ಅಂತ ನೀನ್ ಅನ್ಬೋದು, ಹಿಂಗೆ ಅಂತ ನೀನ್ ಅನ್ಬೋದು, ಇದು ನಿಂದ ಅನ್ಬೋದು. ಆದ್ರೆ ಇಲ್ಲಿ ಹೋಗಿದಾರಲ್ಲ ಅವ್ರನ್ನ ಕೇಳ್ಕೊಂಡು ಇದು ನಿಂದು ಅಂತ ನಾನು ಹೇಳ ಹೇಳೋದು ಅರ್ಥ ಆಗ್ತಾ ಇದೆ ಹೆಂಗೆ ಹೇಳ. ಅವ್ರು ಯಾರು ಹೋಗಿದಾರಲ್ಲ ಇಲ್ಲಿ ಇಟ್ಟು ಹೋಗಿದಾರ, ಇಲ್ಲಿ ಅದಕ್ಕನ್ನು ಬಿಟ್ಟು ಹೋಗಿದಾರ. ನೀವು ಆ ನಾನು ತಗೊಂಡು ಅಲ್ಲಿ ಹಾಕಿದ್ದೀನಿ, ಬೆಳಗ್ಗೆ ಬರ್ತೀನಿ ಇರ ಟೈಮ್ ಇಲ್ಲ ಈಗ. ನನಗೀಗ ಎಷ್ಟು ಮಾಡ್ತೀನೋ ನಾನು ಬೆಳಗ್ಗೆ ಒಂಚೂರು ಅಭಿಷೇಕ ಮಾಡೋಣ.